ಲವಂಗ ಹಾಕಿದೀನಿ. ಹಂಗೆ ಪ್ಲೇನ್ ನಂಗೆ ಕುಡಿಯೋಕೆ ಇಷ್ಟ ಆಗಲ್ಲ, ಏನಾದ್ರು ಲವಂಗ ಇಲ್ಲ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಲವಂಗ ಹಾಕಿದ್ರೆ ನಂಗೆ ಇಷ್ಟ ಆಗುತ್ತೆ ಟೀಗೆ. ಈ ಕಾಳಿದೆ, ಹೆಸರು ಕಾಳು ಮತ್ತೆ ಕಡಲೆಕಾಳು ಮೊಳಕೆ ಬಂದಿರೋದು. ನೋಡ್ಬೇಕು ಇದರಿಂದ ಏನಾದ್ರು ಮಾಡ್ಕೊಳ್ಳೋದಾ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಎಲ್ಲ ರೆಡಿ ಮಾಡಿ ಆಯ್ತು. ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ ಎಲ್ಲ ಹೆಚ್ಚಾಗೋದು ಎಲ್ಲ. ಇವಾಗಂತೂ ಬೆಂಗಳೂರಲ್ಲಿ ಕೇಳ್ಬೇಕಾ, ಎಷ್ಟು ಟ್ರಾಫಿಕ್ ಅಲ್ವಾ. ಅದನ್ನ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದ್ರು, ಫಸ್ಟ್ ಏನ್ ಹೇಳಿದ್ರು ಅಂದ್ರೆ, ಹೀಗೆ ಇರ್ಬೇಕು ಹಾಗೆ ಇರ್ಬೇಕಂತ ಯಾವತ್ತೂ ಫೋರ್ಸ್ ಮಾಡ್ದವ್ರಲ್ಲ. ನಮ್ಮ ಇಬ್ರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಗಳ ಆಗಿದ್ರು ಕೂಡ ಅದು ಅತಿಯಾದ ಪ್ರೀತಿಯಿಂದ ಹೊರತು ಬೇರೆ ಏನೂ ಅಲ್ಲ. ಸೊ ನೀವು ಕೂಡ ನಿಮಗೆ ಏನಿಷ್ಟ ಆ ಕೆಲಸಗಳನ್ನ ಮಾಡಿ, ಆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಒಳ್ಳೆಯ ರೀತಿಯಲ್ಲಿ. ಸ್ನೇಹಿತರೆ, ಇದು ಬೆಳಿಗ್ಗೆ ಮಾಡ್ಕೊಂಡಿದ್ದು ಟೀ ಹೀಗೆ ಇಟ್ಟಿದ್ದೆ, ನೋಡಿ ಹಿಂಗಾಗಿದೆ ಇಲ್ಲಿ. ಇಲ್ಲಿ ನೋಡಿ ಒಂದು ಚೂರು ಟೀ ಇದೆ, ಮತ್ತೆ ಟೀ ಸೊಪ್ಪು ಈ ರೀತಿ ಇದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಇನ್ನೊಂದು ಸ್ವಲ್ಪ ನಾನು ಟೀ ಮಾಡ್ಕೊಳ್ತೀನಿ. ಈಗ 4:15 ಆಯ್ತು. ಈ ನಡುವೆ ನೋಡಿ ಟೀ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಟೀ ಕಾಫಿನೇ ಕುಡಿತಾ ಇರ್ಲಿಲ್ಲ ಎಷ್ಟೋ ವರ್ಷದಿಂದ. ಅಂದ್ರೆ ಮುಂಚೆ ಸಣ್ಣವಳಿರುವಾಗ ಕುಡ್ದಿದ್ದೀನಿ, ಅಂದ್ರೆ ಇವಾಗ ರೀಸೆಂಟ್ ವರ್ಗು ಕುಡ್ದಿದ್ದೀನಿ. ಸಣ್ಣವಳಂತ ಏನಲ್ಲ, ಅಂದ್ರೆ ಅಮ್ಮ ಮನೆಗೆ ಹೋದಾಗೆಲ್ಲ ಟೀ ಕಾಫಿ ಕುಡ್ದಿದ್ದೀನಿ. ಬಟ್ ಇಲ್ಲಿ ನಾನು ತುಂಬಾನೇ ಕಮ್ಮಿ ಟೀ ಕಾಫಿ ಕುಡಿಯೋದು. ಬಟ್ ಈ ನಡುವೆ ಸ್ವಲ್ಪ ಕುಡಿಯೋಣ ಅನ್ಸುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫ್ರಿಡ್ಜ್ ಅಲ್ಲಿ ಸ್ವಲ್ಪ ಹಾಲಿದೆ, ಇದ್ರಲ್ಲಿ ಇಟ್ಬಿಟ್ಟಿದ್ದೆ ನಾನು ಗಾಜಿಂದು ಡಬ್ಬಿನಲ್ಲಿ. ಗಾಜಿಂದು ಏನಂತಾರೆ ಇದಕ್ಕೆ, ಜಾರಲ್ಲಿ. ಸೊ ಇದನ್ನ ಯೂಸ್ ಮಾಡ್ತೀನಿ. ಈಗ ಇಷ್ಟೇ ಹಾಲು. ನೆಕ್ಸ್ಟ್ ಇದು ಸ್ಕಿಮ್ಡ್ ಮಿಲ್ಕ್ ಯೂಸ್ ಮಾಡಿರೋದು ನಾನು, ಐ ಮೀನ್ ಹಾಕಿರ್ತಿರೋದು ಇದ್ರಲ್ಲಿ. ಸ್ಕಿಮ್ಡ್ ಮಿಲ್ಕ್ ಬೆಟರ್ ಅಲ್ವಾ ಬೇರೆದಕ್ಕಿಂತ, ಆದಾಗ ಇದನ್ನ ತಗೊಳ್ಳೋದು. ಇಲ್ಲಿ ನಾನು ಇದನ್ನ ಒಲೆ ಮೇಲೆ ಇಟ್ಟೆ. ಈಗ ಇದಕ್ಕೆ ಟೀ ಸೊಪ್ಪು ಹಾಕ್ಬಿಡೋಣ. 2 ಸತಿ ಅಷ್ಟೇ ಮಾಡುದು ನಾನು. ಒಂದ್ ಸತಿ ಟೀ ಸೊಪ್ಪು ಹಾಕಿದಾಗ, ಐ ಮೀನ್ ಟೀ ಪುಡಿ ಹಾಕಿದಾಗ ಇಷ್ಟು ಹಾಲು ಹಾಕ್ಬಿಡ್ತೀನಿ. ಈಗ ಆಕ್ಚುಲಿ ನಿನ್ನೆ ಅಥವಾ ಮೊನ್ನೆ ಅಮ್ಮ ಹೇಳಿದ್ರು, ಇದನ್ನ ಮಾಡ್ಕೊಂಡು ಕುಡಿ ಚೆನ್ನಾಗಿರುತ್ತೆ. ಅದೇ ನಾವು ಬಯೋಟಿನ್ ಪೌಡರ್ ಮನೆಯಲ್ಲೇ ಮಾಡಿದೀವಲ್ವಾ, ಅಂದ್ರೆ ಹೇರ್ ಲಾಸ್ಗೆ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಅಂದ್ರೆ ಒಳ್ಳೆ ಫ್ಯಾಟ್ಸ್ಗೆ ಎಲ್ಲ ನಾವು ಮನೇಲೆ ಮಾಡಿರುವಂತದ್ದು. ಅಮ್ಮಂಗೆ ಮತ್ತೆ ನಮ್ಗೆ ಇಲ್ಲಿ ಮಾಡ್ಕೊಂಡಿದ್ದವಾಗ. ಸೊ ಅದು ಇನ್ನೂ ಇದೆ ತುಂಬಾ, ಇದ್ರಲ್ಲೇ ಇದೆ. ಸೊ ಅದನ್ನ ಹಾಕೊಂಡು ಹಾಲ್ಗೆ ಹಾಕೊಂಡು ಕುಡಿ, ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಹಾಕೊಂಡು ಅಂತ ಹೇಳಿದ್ರು. ನಾನು ಇದೇ ಹಾಲಲ್ಲಿ ಅದನ್ನ ಮೊನ್ನೆ ನೈಟ್ ಅದೇ ಮಾಡ್ಕೊಳ್ಳೋಣ ಅಂತಿದ್ದೆ. ಆಮೇಲೆ ನಂಗೆ ಬೇಡ ಟೀ ಕುಡಿಯೋಣ ಅನ್ಸಿತ್ತು, ಅದಕ್ಕೆ ಅದು ಮಾಡ್ಲಿಲ್ಲ ನಾನು. ಸೊ ನನ್ಗೇನೋ ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ, ಎಷ್ಟು ಅನ್ಸುತ್ತೆ ಹಾಲು ಕುಡಿಯೋಣ ಅಂತ, ಬಟ್ ಇನ್ನೇನ್ ಕುಡಿಬೇಕು ಮಾಡ್ಕೊಂಡು ಅನ್ನೋ ಟೈಮಲ್ಲಿ ಹಾಲು ಬೇಡಪ್ಪ ಅಂತ ಅನ್ಸುತ್ತೆ. ಕೆಲವ್ರಿಗೆ ಹಾಗೆ ಅನ್ಸುತ್ತಲ್ವಾ, ನಿಮ್ಗೂ ಹಾಗೆ ಅನ್ಸುತ್ತಾ ತಿಳಿಸಿ. ಬಟ್ ಇದು ಪುಡಿ ಹಾಕೊಂಡು ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗ್ಬೋದು. ನೋಡೋಣ, ನೆಕ್ಸ್ಟ್ ಹಾಲು ತಗೊಂಡಾಗ ಮಾಡ್ಕೊಳ್ತೀನಿ. ನಾನು ಲಾಸ್ಟ್ ಟೈಮ್ ಏನ್ ಮಾಡ್ಬಿಟ್ಟಿದ್ದೆ ಅಂದ್ರೆ, ಇದು ಪುಡಿ ಇದೆ ಅಲ್ವಾ ನಾವು ಮಾಡಿರೋದು, ಇದು ಸ್ವಲ್ಪ ಎಣ್ಣೆ ಇದರಲ್ಲಿ ಮುಚ್ಚದ ಮೇಲೆ ಇದಾಗಿದೆ, ಸ್ಪ್ರೆಡ್ ಆಗಿದೆ ನೋಡಿ. ಇದೆ ಬಯೋಟಿನ್ ಪೌಡರ್ ನಾವು ಮಾಡಿರೋಂಥದ್ದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ಸೊ ಇದನ್ನ ನಾನು ಲಾಸ್ಟ್ ಟೈಮ್ ನನ್ಗೆ ವಿನುಗೆ ಏನ್ ಮಾಡ್ಬಿಟ್ಟಿದ್ದೆ ಅಂತಂದ್ರೆ, ಹಾಲು ಕುದಿಸಿ ಈ ಪುಡಿನ ಗ್ಲಾಸ್ ಅಲ್ಲಿ ಫಸ್ಟ್ ಹಾಕಿ ಹಾಲು ಹಾಕಿ ಹಾಗೆ ತಿರುಗಿಸಿ ಕುಡ್ದಿದ್ದು. ಬಟ್ ಐ ಥಿಂಕ್ ಇದನ್ನ ಕುದಿಸಿ ಕುಡಿದ್ರೆ ಚೆನ್ನಾಗಾಗುತ್ತೆ. ಹಾಲ್ಗೆ ಈ ಪುಡಿ ಹಾಕಿ ಸ್ವಲ್ಪ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಕುಡಿದ್ರೆ ಚೆನ್ನಾಗಿರುತ್ತೆ. ಅದನ್ನೇ ಅಮ್ಮ ಹೇಳಿದ್ದು. ನೋಡೋಣ, ನಾನು ನಾಳಿದ್ರಲ್ಲಿ ಮತ್ತೆ ಹಾಲು ತಗೊಂಡಾಗ ಆ ರೀತಿ ಮಾಡ್ತೀನಿ, ತೋರಿಸ್ಕೊಡ್ತೀನಿ ನಿಮ್ಗೆ. ಮತ್ತೆ ಇದಕ್ಕೆ ಏನೆಲ್ಲ ಹಾಕಿದೀವಿ ಅಂತ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಹೇಳ್ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ನಿಮ್ ಜೊತೆ ಶೇರ್ ಮಾಡ್ತೀನಿ ನಾನು. ಸ್ನೇಹಿತರೆ, ಟೀಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಕೋಣ ಅಂತ ಹೇಳಿ ತಗೊಂಡಿದ್ದೀನಿ. ಬೆಲ್ಲ ಇದೆ, ಜಜ್ಬಿಟ್ಟು ಹಾಕ್ಬೋದು, ಆದ್ರೆ ಇದು ಈಸಿ ಆಗುತ್ತಲ್ವಾ. ನಾನು ಇನ್ನು ಡಿಮಾರ್ಟ್ಗೆ ಹೋದಾಗ ತಗೊಂಡಿದ್ದು, ನಾನೇ ಯೂಸ್ ಮಾಡ್ತಿದ್ದೀನಿ, ವಿನು ಇಲ್ಲ ಇಲ್ಲಿ. ಸೊ ಇವಾಗ ಬೆಲ್ಲ ಯೂಸ್ ಮಾಡೋಣ ಟೀಗೆ. ನಾನಂತೂ ಸಕ್ಕರೆ ತಗೊಳ್ಳೋದಿಲ್ಲ, ನಿಮ್ಗೆ ಗೊತ್ತಿದೆ ರೆಗ್ಯುಲರ್ ಆಗಿ ನೋಡೋರ್ಗೆ. ನನ್ನ ಹಳೆ ಚಾನಲ್ ಅಂತಾನೆ ಬರುತ್ತೆ, ಯಾಕೆ ಹೋಗುತ್ತಿಲ್ಲ, ವಿಡಿಯೋಸೇ ಮಾಡಕ್ತಾ ಇಲ್ವಲ್ಲ. 13 ದಿವಸ ಆಗೋಗಿದೆ ಆ ಚಾನಲ್ಗೆ ವಿಡಿಯೋಸ್ ಮಾಡಿ ಹಾಕಿ. ಹಳೆ ಚಾನಲ್ ಅಲ್ಲಪ್ಪ ಸ್ನೇಹಿತರೆ, ಸಾರಿ, ನನ್ನ ಇನ್ನೊಂದು ಚಾನಲ್ ಆಯ್ತಾ, ಅದು ಆಕ್ಟಿವ್ ಇದೆ. ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ಸ್ ಕರ್ನಾಟಕ, ಆ ಚಾನಲ್ ನಲ್ಲಿ ಕೂಡ ತುಂಬಾ ಕುಕಿಂಗ್ ವಿಡಿಯೋಸ್ಗಳು ಇದೆ. ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಕುಕಿಂಗ್ ವಿಡಿಯೋಸ್ ಅಲ್ಲಿ ಚೆಕ್ ಮಾಡಿ. ಅದರಲ್ಲೂ ಕೂಡ ನಾನು ಕೆಲವೊಂದು ಬ್ಲಾಗ್ಸ್ ಅಲ್ಲೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡಿ ನೋಡಿ. ತುಂಬಾ ಏನ್ ವಿಡಿಯೋಸ್ ಮಾಡಿಲ್ಲ ನಾನು, ಒಂದು ಸ್ವಲ್ಪ 500 ರೀಚ್ ಆಗಿದೆ ವಿಡಿಯೋಸ್. ಆದ್ರೂ ಕೂಡ ನಂದು ಮಾನಿಟೈಸ್ ಆಗಿಲ್ಲ. ಮಾನಿಟೈಸ್ ಆಗಿದ್ದು ಡಿಮಾನಿಟೈಸ್ ಆಯ್ತು. ಅದ್ ಯಾಕೆ ಅಂತ ಇನ್ನೊಂದು ವಿಡಿಯೋ ಶೇರ್ ಮಾಡಿದೀನಿ, ನೋಡಿ ಆಯ್ತಾ. ಮತ್ತೆ ನಾನು ವಾಚ್ ಓವರ್ ಕಂಪ್ಲೀಟ್ ಮಾಡ್ಬೇಕು. ಸೊ ಇದು ನನ್ನ ಕತೆ.
ಸೊ ಅದರಲ್ಲೂ ಕೂಡ ನಾನು ಕುಕಿಂಗ್ ವಿಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಏನು ಸಕ್ಕರೆ ನಾನು ಯೂಸ್ ಮಾಡೋದಿಲ್ಲ ಅಂತ ಹೇಳಿ, ಅದು ನೋಡಿರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ನೀವು ಕೂಡ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ವೆರಿ ಗುಡ್. ಅಕಸ್ಮಾತ್ ಯೂಸ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ಸಕ್ಕರೆನ ಯೂಸ್ ಮಾಡೋದನ್ನ ನಿಲ್ಲಿಸಿ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಮ್ಮ ಟೀ ರೆಡಿ ಆಗ್ತಾ ಇದೆ. ಕುದ್ದು ಆಯಿತು. ಚೂರು ಹಸುವಾಗ್ತಾ ಇದೆ ನನಗೆ. ಸ್ವಲ್ಪ ಬನ್ನು ಮತ್ತು ಚಕ್ಲಿ ಟೀ ಎಲ್ಲ ತಗೊಳ್ತೀನಿ ಈಗ. ಕುದಿತಾ ಇದೆ ನೋಡಿ. ಆಯಿತು. ಶುಗರ್ ಇದ್ರೆ ಎಲ್ಲ ನೀವು ಜಾಸ್ತಿ ಟೀ ಕಾಫಿ ಎಲ್ಲ ಕುಡಿಯೋಕೆ ಹೋಗ್ಬೇಡಿ. ಯಾವಾಗಲಾದ್ರೂ ಒಂದ್ಸತಿ ತಗೊಳ್ಳಿ. ಬೆಲ್ಲ ಕೂಡ ಜಾಸ್ತಿ ತಗೊಳ್ಳೋದು ಒಳ್ಳೇದಲ್ಲ. ಇದು ಸೋಲಿಸ್ಬೇಡ ಫುಲ್ಲು. ಎಷ್ಟು ಬರುತ್ತೋ ಅಷ್ಟು ಬರಲಿ. ಎಸ್, ಇದು 2 ಟೈಮ್ ನಾನು ಮಾಡ್ಕೊಂಡಿದ್ದು ಕಾಫಿ, ಟೀ ಅಷ್ಟರಲ್ಲಿ. ಸೊ ಇಷ್ಟ ಆಯಿತು. ಟೀ ಕುಡಿಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಆದರೆ ಸ್ವಲ್ಪ ತೆಗಿಯೋಣ ಅಂದ್ಕೊಂಡೆ. ಇಷ್ಟು ಕುಡಿಬೋದು, ಏನು ತೊಂದರೆ ಇಲ್ಲ. ಉಪ್ಪಿಟ್ಟದ ಪಾತ್ರೆ ಇದೆ, ತೊಳಿಬೇಕು. ನಿನ್ನೆ ಇವತ್ತು ಎಲ್ಲ ಉಪ್ಪಿಟ್ಟಲ್ಲೇ ಇದ್ದೀನಿ. ಚೆನ್ನಾಗಾಗಿತ್ತು ಮತ್ತು ಉಪ್ಪಿಟ್ಟು. ಸೊ ಅದರದ್ದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಅಂದರೆ ಅವರೆಕಾಯಿ ಹಾಕಿಲ್ಲ ಅಂದರು, ಒಂಥರ ಅವರೆಕಾಯಿ ಹಾಕಿರುವ ರೀತಿ ಟೇಸ್ಟ್ ಇತ್ತು ಈ ಸತಿ ನಾನು ಉಪ್ಪಿಟ್ಟು ಮಾಡಿದಾಗ. ಸೊ ಚೆಕ್ ಮಾಡಿ. ಅಂದರೆ ನನ್ನ ಹತ್ರ ಮನೆಯಲ್ಲಿ ಏನು ಸಾಮಾನು ಇತ್ತು ಅದರಲ್ಲೇ ಮಾಡಿದ್ದೀನಿ. ಕೆಲವೊಂದು ಐಟಮ್ಸ್ ಇಲ್ಲ ಅಂದರೂ ಕೂಡ ನಾವು ಹೇಗೆ ರುಚಿಯಾಗಿ ಮಾಡ್ಬೋದು ಅಂತ ಕೂಡ ಟಿಪ್ಸ್ ಹೇಳ್ತಾ ಇರ್ತೀನಿ. ಈಗ ಟೀ ಕುಡಿಯುವ. ಈಗ ಟೀ ಜೊತೆಗೆ ಇಲ್ಲಿ ನೋಡಿ ಬನ್ನಿದೆ. ಒಂದೊಂದ್ಸತಿ ನನಗೆ ಬನ್ ತಿನ್ನೋಕೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಯಾವಾಗಲೂ ತಗೊಳ್ಳಲ್ಲ, ರೇರಾಗಿ ಇದನ್ನು ತಗೊಳ್ತೀನಿ. ಇದು ಬನ್ನು ಮತ್ತು ಸ್ವಲ್ಪ ಚಕ್ಲಿ ಇದೆ. ಒಂದು ಬನ್ ತಿಂತೇನೆ ಈಗ. ಸ್ನೇಹಿತರೆ, ಕೆಲವು ಸತಿ ಹೀಗೆ ತಿನ್ನೋಕೆ ಚೆನ್ನಾಗಿರುತ್ತಲ್ವಾ? ಸೊ ನಿಮಗೂ ಇಷ್ಟ ಆಗುತ್ತಾ ತಿಳಿಸಿ. ಹೆಲ್ದಿ ಅಲ್ಲ, ಬಟ್ ನಾನು ಒಂದೊಂದು ಸತಿ ತಿಂತೀನಿ. ಯಾವಾಗಲೂ ತಿನ್ನೋದು ಬೇಡ. ಡಯಾಬಿಟಿಸ್ ಇರೋರೆಲ್ಲ ಸ್ವಲ್ಪ ಅವಾಯ್ಡೇ ಮಾಡಿ. ಸ್ವಲ್ಪ ಸಣ್ಣ ವಯಸ್ಸವರು ಯಾವಾಗಲಾದ್ರೂ ಒಂದ್ಸತಿ ತಿನ್ನಿ, ಜಾಸ್ತಿ ಬೇಡ. ಸೊ ಬನ್ನು ಒಂದು ಸಾಫ್ಟ್ ಇದೆ ನೋಡಿ, ಸಾಫ್ಟ್ ಇದೆ. ಚಕ್ಲಿ. ಶುಗರ್ ಇರೋರು ಅಷ್ಟೇನೆ ಆಯ್ತಾ, ಯಾವಾಗಲಾದ್ರೂ ಒಂದ್ಸತಿ, ಅದು ನೀವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ತೀರಿ, ವರ್ಕೌಟ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಏನಾದ್ರು ತಿನ್ಬೇಕು ಅಂತಂದ್ರೆ ಯಾವಾಗ್ಲಾದ್ರು ಒಂದ್ಸತಿ ತಿನ್ನಿ. ಏನೇ ತಿಂದ್ರು ಭಯ ಪಟ್ಕೊಂಡು ಏನೋ ಆಗ್ಬಿಡುತ್ತೆ ಅನ್ನೋ ಫೀಲಲ್ಲಿ ತಿನ್ಬೇಡಿ ಅಷ್ಟೇನೆ. ಆರಾಮಾಗಿ ಖುಷಿಯಾಗಿ ತಿನ್ನಿ ಏನೇ ತಿಂದ್ರು. ಬಟ್ ವರ್ಕೌಟ್ ಮಾಡಿ ಚೆನ್ನಾಗಿ, ಅಷ್ಟೇ ಹೇಳೋದು. ಬಟ್ ಯಾವಾಗ್ಲೂ ನಾವು ವರ್ಕೌಟ್ ಮಾಡುವ ಮನಸ್ಥಿತಿಲೇ ಇರೋದಿಲ್ಲ. ಬಟ್ ಆದ್ರೂ ನಾವು ಫೈನಲಿ ತುಂಬಾ ದಿವಸ ವರ್ಕೌಟ್ ಬಿಟ್ಟಾದ್ಮೇಲೆ ಫೈನಲಿ ಮತ್ತೆ ವಿ ಹ್ಯಾವ್ ಟು ಗೋ ಬ್ಯಾಕ್. ಮತ್ತೆ ನಾವು ವರ್ಕೌಟ್ ಮಾಡಬೇಕು. ಸೊ ಇವತ್ತು ಮತ್ತೆ ನಾನು ಕೂಡ ಶುರು ಮಾಡಿದ್ದೀನಿ, ತುಂಬಾ ದಿವಸ ಗ್ಯಾಪ್ ಆದ್ಮೇಲೆ. ಅಮ್ಮಂಗೂ ಕೂಡ ಮಾಡಿಸಿದ್ದೀನಿ ವರ್ಕೌಟ್ ಇವತ್ತು. ಸೊ ಈಗ ಟೀ ಕುಡಿತೀನಿ ನೋಡಿ. ಆಲ್ರೆಡಿ ಅದು ಕೆನೆ ಕಟ್ತಾ ಇದೆ. ಈಗ ಟೀ ಕುಡಿಬೇಕು. ಇನ್ನೊಂದು ಫೋನ್ ಬಂದಿತ್ತು, ಮಾತಾಡಿದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಈಗ ಬಂದು ತಿನ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಇದು ಚಕ್ಲಿ ತಿನ್ನೋದು. ಸೊ ಇಲ್ಲಿ ಫೋನ್ ದೂರ ಇಟ್ಟು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಮತ್ತೆ ಕೈಯಲ್ಲೇ ಇಟ್ಕೊಂಡೆ ಫೋನ್. ಇವಾಗ ಚಿಕ್ಕದೊಂದು ಕ್ಲಿಪ್ಪಿಂಗ್ ತಗೊಳ್ಳುವ ಅಂತ ಹೇಳಿ. ಚೆನ್ನಾಗಿದೆ. ಲವಂಗ ಹಾಕಿದ್ದೀನಿ. ಹಂಗೆ ಪ್ಲೇನ್ ನಂಗೆ ಕುಡಿಯೋಕೆ ಇಷ್ಟ ಆಗಲ್ಲ. ಏನಾದ್ರು ಲವಂಗ ಇಲ್ಲ ಏಲಕ್ಕಿ ಹಾಕಿದ್ರೆ ಚೆನ್ನಾಗುತ್ತೆ. ಲವಂಗ ಹಾಕಿದ್ರೆ ನಂಗೆ ಇಷ್ಟ ಆಗುತ್ತೆ ಟೀಗೆ. ಪಾಸಿಟಿವ್ಸ್ ಕರ್ನಾಟಕ ಚಾನಲ್ಗೆ ವಿಡಿಯೋಸ್ ಮಾಡಬೇಕು. ಫಸ್ಟ್ ಇದರಲ್ಲಿರೋದೆಲ್ಲ ಕ್ಲಿಯರ್ ಮಾಡ್ಬೇಕು, ಹಳೆದೆಲ್ಲ. ಲ್ಯಾಪ್ಟಾಪ್ ಬೇರೆ ಹಾಳಾಗಿದೆ, ನೋಡ್ಬೇಕು ಏನಾಗುತ್ತೆ ಅಂತ. ಆನ್ ಆಗುತ್ತೆ, ಬಟ್ ಏನೋ ಬೇರೆ ತರ ಗೇಟ್ ಲೈನ್ ಕಾಣ್ತಾ ಇದೆ ಫುಲ್ ಸ್ಕ್ರೀನ್ ಎಲ್ಲ. ನಾನು ಸಾಫ್ಟ್ ಇರೋದು, ಫ್ರೆಶ್ ಇರೋದು ನೋಡ್ಕೊಂಡು ತಗೋಬೇಕು. ಇಲ್ಲಾಂದ್ರೆ ಹಾರ್ಡ್ ಇದ್ರೆ ಅಷ್ಟು ತಿನ್ನಕ್ಕಾಗಲ್ಲ, ಚೆನ್ನಾಗೂ ಇರಲ್ಲ. ಮತ್ತೆ ಸಿಗುವ. ಸ್ನೇಹಿತರೆ, ನೈಟು ಏನಾದರೂ ಅಡುಗೆ ಮಾಡ್ಕೊಳ್ಬೇಕು. ಏನು ಮಾಡಿದ್ರೆ ತಲೆ ಕೆಟ್ಟೋಗುತ್ತೆ. ಕೆಲವು ಸತಿ ಏನು ಮಾಡಬೇಕು, ಏನು ತಿನ್ನೋದು ಅನ್ನತಾನೆ ಒಂದು ರೀತಿ ತಲೆ ಕೆಟ್ಟಂಗಾಗುತ್ತೆ. ಸೊ ಇಲ್ಲಿ ಕಾಳಿದೆ, ಹೆಸರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಬಂದಿರೋದು. ನೋಡಬೇಕು ಇದರಿಂದ ಏನಾದರೂ ಮಾಡ್ಕೊಳ್ಳೋದಾ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಈಸಿಯಾಗೂ ಆಗಬೇಕು. ಆ ಥರ ಏನಾದ್ರು ಮಾಡಬೇಕು. ದೋಸೆ ಮಾಡ್ಬೋದು ಆರಾಮಾಗಿದ್ದಕ್ಕೆ, ಬಟ್ ದೋಸೆ ಜೊತೆ ತಿನ್ನೋದಕ್ಕೆ ನಾವು ಮಾಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ರೈಸ್ ಆದರೆ ಅಥವಾ ಬಿಸಿಬೇಳೆ ಭಾತ್ ಟೈಪ್ ಆದರೆ ಇದನ್ನು ಹಾಕಿಬಿಡ್ಬೋದು ಅದ್ರ ಜೊತೆಗೆ. ಇದು ತಿಂದಂಗಾಗುತ್ತೆ. ನೋಡೋಣ ಏನು ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ.
ಜೊತೆಗೆ ಅಮ್ಮ ಕೂಡ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಸೊ ಅವಾಗಲೇ ವಿಡಿಯೋ ಕಾಲ್ ಮಾಡಿದ್ರು, ಸಾರಿ ನಾರ್ಮಲ್ ಕಾಲಲ್ಲಿ ಮಾತಾಡಿದ್ವಿ. ಅದಾದ್ಮೇಲೆ ಈ ರೀತಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು, ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಹೋಗಿ ಬನ್ನಿ ಅಂದಿದ್ದೆ. ರೆಡಿಯಾಗಿ ಈಗ ವಿಡಿಯೋ ಕಾಲ್ ಮಾಡಿದ್ರು. ಮ್ಯೂಸಿಕಲ್ ಲೈಟಿಂಗ್ಸ್ ವಿತ್ ಮ್ಯೂಸಿಕ್ ಏನೋ ಇದೆ ಅಂತೆ ವಿಧಾನಸೌಧದ ಹತ್ರ ಅಂತ ಹೇಳ್ತಾ ಇದ್ರು ಅಮ್ಮ ಮತ್ತೆ ಅವರ ಫ್ರೆಂಡ್ ಮಿನಿ ಅಂತ ಒಬ್ರು. ಸೊ ಆಯ್ತು ಅಂದ್ರೆ ಅಮ್ಮನಿಗೋಸ್ಕರ ಅಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರಂತೆ ತುಂಬಾ ಜನ. ಅದು ಒಂದ್ ರೀತಿ ಅಮ್ಮನಿಗೆ ಖುಷಿ, ಜೊತೆಗೆ ಆ ಒಂದು ಮ್ಯೂಸಿಕ್ ನೋಡೋದಕ್ಕೆ, ಲೈಟಿಂಗ್ಸ್ ನೋಡೋದಕ್ಕೆ ಅಮ್ಮನಿಗೆ ತುಂಬಾ ಖುಷಿ. ಸೊ ಹೋಗಿ ಬನ್ನಿ ಅಂತ ನಾನು ಹೇಳಿದೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಸೊ ವಿಡಿಯೋ ಕಾಲ್ ಮಾಡಿದ್ರು. ಚೆನ್ನಾಗಿ ಕಾಣ್ತಾ ಇದ್ರು ಅಮ್ಮ. ಅಷ್ಟೇ ಸ್ನೇಹಿತರೆ, ಅಮ್ಮಂಗೆ ಏನು ಇಷ್ಟನೋ ಅದನ್ನ ಮಾಡಲಿ. ಸೊ ಒಟ್ಟಿನಲ್ಲಿ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಿಸ್ಬೇಕಮ್ಮಂಗೆ, ನನಗೆ ಅದೇ ಇರೋದು ಮೈಂಡಲ್ಲಿ. ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ವೋ, ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಸೊ ಈ ನಡುವೆ ಏನೋ ಮೆತ್ತಗೆ ಮಾತಾಡ್ತಾ ಇರ್ತೀನಿ. ಮುಂಚೆ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೆ, ಏನಂತ ಗೊತ್ತಿಲ್ಲ. ನೋಡೋಣ, ಜೋರಾಗಿ ಮಾತಾಡೋದೇ ಅಭ್ಯಾಸ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಅಮ್ಮ ಆಕ್ಚುಲಿ ಫಸ್ಟ್ ಹಾಗೆ ನಾರ್ಮಲ್ ಕಾಲ್ ಮಾಡಿದ್ರು. ಅವಾಗ ಹೇಳಿದ್ರು ಈ ತರ ಆಚೆ ಹೋಗಿ ಬರ್ಬೇಕು. ಆಕ್ಚುಲಿ ಅವ್ರು ಹೊರಗಡೆ ಹೋಗೋ ಕೆಲಸ ಎಲ್ಲ ಆಗಿತ್ತು, ಮನೆಗೆ ಬಂದಿದ್ರು, ಮತ್ತೆ ಆಚೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಈವ್ನಿಂಗ್ ಆಗ್ತಿತ್ತಲ್ಲ, ನನ್ಗೇನ್ ಟೆನ್ಷನ್ ಅಂದ್ರೆ ಹೊರಗಡೆ ಈ ತರ ಅಂದ್ರೆ ಸಂಜೆ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಇರುತ್ತಲ್ಲ ನೈಟ್ ಟೈಮು. ಸೊ ಬೇಡ, ಸುಮ್ಮನೆ ಗಾಡಿ ಟಚ್ ಆಗೋದು ಎಲ್ಲ. ಇವಾಗಂತೂ ಬೆಂಗಳೂರಲ್ಲಿ ಕೇಳ್ಬೇಕಾ ಎಷ್ಟು ಟ್ರಾಫಿಕ್ ಅಲ್ವಾ. ಅದನ್ನ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದ್ರು, ಫಸ್ಟ್ ಏನ್ ಹೇಳಿದ್ರು ಅಂದ್ರೆ ಅನಿಗೆ ಸೊಳ್ಳೆ ಅನಿಗೆ ಕೇಳ್ದೆ, ಹೋಗಿ ಬನ್ನಿ ನಿಮ್ಗೂ ಚೇಂಜ್ ಆದಂಗೆ ಆಗುತ್ತೆ ಅಂತ ಹೇಳ್ದ ಅಂತ ಹೇಳಿದ್ರು. ಅದಕ್ಕೆ ನಾನು ತಮಾಷೆಗೆ ಹೇಳ್ದೆ ಅಮ್ಮಂಗೆ, ಹಾಗಾದ್ರೆ ನಾನಿವಾಗ ಹೇಳಿದ್ದನ್ನು ಕೇಳ್ತೀರಾ? ಏನು ನಾನು ಹೇಳೋದು ಕೇಳೋದಾದ್ರೆ ನೀವು ನಿಮ್ ತರನೇ ಇನ್ನೊಬ್ರನ್ನ ಸೃಷ್ಟಿ ಮಾಡಿ ಮನೇಲಿ ಇರಿಸಿ ಇನ್ನೊಬ್ರನ್ನ ಹೊರಗಡೆ ಕಳಿಸಿ ಇವತ್ತು ಅಂತ ಹೇಳ್ದೆ. ಅಂದ್ರೆ ನನ್ನ ತಮ್ಮನ ಮಾತು ಕೇಳ್ಬೇಕು, ನನ್ನ ಮಾತು ಕೇಳ್ಬೇಕು, ಆ ತರ ಎರಡೂ ತರ ಆಗ್ಬೇಕಲ್ಲ. ಅದಕ್ಕೆ ತಮಾಷೆಗೆ ಹೇಳ್ದೆ. ಅದಕ್ಕೆ ನಗ್ತಾ ಇದ್ರಮ್ಮ. ಆಯ್ತು, ನೀನೇ ಸೃಷ್ಟಿ ಮಾಡಿ ಇನ್ನೊಬ್ರನ್ನ ಅಂತ. ನಾನೆಲ್ಲ ನೀವ್ ಮಾಡ್ಬೇಕು ಅಂತ ಹೀಗೆ ತಮಾಷೆಗೆ ಹೇಳ್ತಾ ಇದ್ದೆ. ಆಮೇಲೆ ಹೇಳ್ದೆ ಅಮ್ಮಂಗೆ, ನನ್ಗೆ ಅದೇ ಟೆನ್ಷನ್ ಅಮ್ಮ, ಈ ರೀತಿ ಸುಮ್ಮನೆ ಏನಾದ್ರು ಸಮಸ್ಯೆ ಆದ್ರೆ ಏನು, ನೈಟ್ ಟೈಮ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ಅಮ್ಮ ಅಂದ್ರು, ಇಲ್ಲ ಹೋಟೆಲ್ ಹೋಗ್ತಾ ಇಲ್ಲ. ಆಕ್ಚುಲಿ ಕೆಲವು ಸತಿ ಅಮ್ಮ ಆಟೋಲು ಟ್ರಾವೆಲ್ ಮಾಡ್ತಾರೆ. ಇಲ್ಲ ಹೋಟೆಲ್ ಹೋಗ್ತಾ ಇಲ್ಲ, ಡ್ರೈವರ್ ಇದಾರಂತೆ. ಸೊ ಕಾರಲ್ಲೇ ಹೋಗ್ತಾ ಇದೀನಿ, ಹುಷಾರಾಗಿ ಹೋಗಿ ಬರ್ತೀನಿ. ಇಲ್ಲಿ ಬೆಂಗಳೂರು ಸಿಟಿನಲ್ಲಿ ಆ ಥರ ಎಲ್ಲ ಏನು ಆಗಲ್ಲ ಅಂದ್ರು. ಸರಿ ಆಯ್ತು, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಅಮ್ಮಂಗೆ ಮ್ಯೂಸಿಕಲ್ ಲೈಟಿಂಗ್ಸ್ ತುಂಬಾ ಇಷ್ಟ ಅಂತ ಹೇಳಿದ್ರು. ಅಲ್ಲಿ ಹಿಂದಿ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. ಸರಿ ಆಯ್ತು, ಹೋಗಿ ಬನ್ನಿ, ನಿಮ್ಗೇನು ಇಷ್ಟನೋ ಅದು ಮಾಡಿ, ಒಟ್ಟಿನಲ್ಲಿ ಹುಷಾರಾಗಿರಿ ಅಂತ ಹೇಳಿದೆ. ಜೊತೆಗೆ ಟೈಮಿಗೆ ಸರಿಯಾಗಿ ತಿನ್ನಿ ಅಂತ ಹೇಳಿದೆ. ಇಲ್ಲ ಅಲ್ಲೇ ಎಲ್ಲ ಇರುತ್ತೆ ಚೆನ್ನಾಗಿ ಹೆಲ್ದಿ ಫುಡ್ ಅಂದ್ರು. ಆಯ್ತು, ಹೋಗಿ ಬನ್ನಿ. ನೀನು ಅಲ್ಗೂ ಇನ್ನೊಂದು ಮಾತು ಹೇಳಿದ್ರಮ್ಮ, ನೀನ್ ಬೇಡ ಅಂದ್ರೆ ನಾನು ಹೋಗೋದೇ ಇಲ್ಲ ಅಂತ ಅಂದ್ರು. ನಾನು ಹೇಳಿದೆ, ನನ್ಗೆ ಬೇಡ ಅನ್ನೋಕ್ಕೂ ಇಷ್ಟ ಇಲ್ಲ, ಒಟ್ಟಿನಲ್ಲಿ ಹುಷಾರಾಗಿ ಹೋಗಿ ಬನ್ನಿ, ಅಂದ್ರೆ ರೆಗ್ಯುಲರ್ ಆಗಿ ಇನ್ಮೇಲೆ ವರ್ಕೌಟ್ ಮಾಡೋಣ ಅಂತೆಲ್ಲ ಹೇಳಿ ಆಯ್ತು ಅಂತೆಲ್ಲ ಹೇಳಿದ್ರು. ಅದಕ್ಕೆ ರೆಡಿ, ಈಗ ವಿಡಿಯೋ ಕಾಲ್ ಮಾಡ್ತೀನಿ ಅಂದ್ರೆ ರೆಡಿ ಆಗ್ತಾ ಇದೀನಿ, ಮಾಡಿದ್ಮೇಲೆ ಮಾಡ್ತೀನಿ ಅಂದ್ರು. ಆಮೇಲೆ ವಿಡಿಯೋ ಕಾಲ್ ಮಾಡಿದ್ದು, ಚೆನ್ನಾಗಿ ಕಾಣ್ತಾ ಇದ್ರು ಅಮ್ಮ. ಖುಷಿ ಆಯ್ತು. ಸರಿ ಆಯ್ತು, ಸೀರೆ ಉಟ್ಕೊಂಡಿರೋದು ಮೆಟ್ಲೆಲ್ಲ ಹತ್ತು ಮಾಡುವಾಗ ಹುಷಾರು ಅಂತೆಲ್ಲ ಹೇಳಿ. ಇಲ್ಲ ಜಾಸ್ತಿ ಅಲ್ಲೆಲ್ಲ ಏನು ಮೆಟ್ಲುಗಳೇನಿರಲ್ಲ ನೈಟ್ ಟೈಮು ಅಲ್ವಾ, ಅದಕ್ಕೆ ನನಗೂ ಟೆನ್ಷನ್ ಇರುತ್ತೆ, ಮೆಟ್ಲೆಲ್ಲ ಏನಿರಲ್ಲ ಅಲ್ಲಿ ಅಂದ್ರು. ಆಯ್ತು ಅಂತ ಹೇಳಿದೆ. ಹೋಗಿ ಬನ್ನಿ ಅಂತ ಅವ್ರ ಹತ್ರ ಮಾತಾಡಿಟ್ಟಾಯ್ತು. ವಿನೋ ಹತ್ರ ಕೂಡ ವಿಡಿಯೋ ಕಾಲ್ ಮಾಡಿದೆ. ಅವನು ಅಲ್ಲಿ ವಿಜಯನಗರಲ್ಲಿ ಇರೋದು. ಮಾರುತಿ ಮಂದಿರ ದೇವಸ್ಥಾನಕ್ಕೆ ಹೋಗಿ ಕಾಫಿ ಕುಡ್ಕೊಂಡು ಬರ್ತಾ ಇದ್ದಾನೆ. ಅಂದ್ರೆ ಬರ್ತಾ ಇಲ್ಲ, ಬಟ್ ಇವಾಗ ಸ್ವಲ್ಪ ಹೊತ್ತು ಮುಂಚೆ ವಿಡಿಯೋ ಕಾಲ್ ಮಾಡಿದ್ದ. ದೇವಸ್ಥಾನ ಆಯ್ತು, ಕಾಫಿ ಕುಡಿತಾ ಇದೀನಿ ಅಂತ ಹೇಳಿ. ಆಗ ವಿಡಿಯೋ ಕಾಲ್ ಮಾಡಿದಾಗ ಹೊರಡ್ತಾ ಇದೀನಿ ಆಚೆ ಅಂತ ಹೇಳಿದಾಗ ನಾನು ಹೇಳಿದೆ, ನೀನ್ ಒಂದ್ ಕಡೆ, ಅಮ್ಮ ಒಂದ್ ಕಡೆ ಹೊರಗೆ ಹೋಗ್ತಿರ್ತೀರಿ, ನಾನ್ ನೋಡ್ ಮಾತ್ರ ಇಲ್ಲೇ ಇದೀನಿ. ಬಟ್ ನನ್ಗಿದೇ ಇಷ್ಟ, ಒಂದ್ ರೀತಿ ಆಚೆ. ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ರೀತಿ ಅಲ್ವಾ. ನನ್ಗಂತೂ ನಡುವೆ ಸ್ವಲ್ಪ ಒಬ್ಳೇ ಇರೋದೇ ತುಂಬಾ ಇಷ್ಟ ಆಗುತ್ತೆ. ವಿನೋಗ್ ಹೇಳ್ದೆ, ಆಯ್ತು ಹೋಗ್ಬಾ ಅಂತ ಎಲ್ಲ ಹೇಳಿ. ಯಾರ್ಯಾರಿಗೆ ಏನೇನ್ ಇಷ್ಟನೋ ಅದನ್ನೇ ಮಾಡ್ಬೇಕು ಸ್ನೇಹಿತರೆ. ಅದೇ ಹೇಳಿದೆ, ನೀವು ಕೂಡ ನಿಮ್ಮ ಮನಸ್ಸಿಗೆ ಏನ್ ಇಷ್ಟನೋ ಅದನ್ನ ಮಾಡಿ, ನಿಮ್ಗೆ ಹೇಗ್ ಬೇಕೋ ಹಾಗಿರಿ. ಆದ್ರೆ ಇನ್ನೊಬ್ರು ಮೈಂಡ್ ಸೆಟ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ, ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಸೊ ಅಂದ್ರೆ ನಾವ್ ಯಾಕೆ ಹೀಗಿದೀವಿ, ಸಪೋಸ್ ಇವಾಗ ನೋಡಿ ನಮ್ಮ ಮನೇಲಿ ಅಮ್ಮ, ಸೊ ನನ್ನನ್ನ ಹೀಗೆ ಇರ್ಬೇಕು ಹಾಗೆ ಇರ್ಬೇಕಂತ ಯಾವತ್ತೂ ಫೋರ್ಸ್ ಮಾಡ್ದವ್ರಲ್ಲ. ನಮ್ಮ ಇಬ್ರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಗಳ ಆಗಿದ್ರು ಕೂಡ ಅದು ಅತಿಯಾದ ಪ್ರೀತಿಯಿಂದ ಹೊರತು ಬೇರೆ ಏನು ಅಲ್ಲ, ನಮ್ಮ ಮನೆಗಳಲ್ಲಿ ಆಗಿರುವಂತದ್ದು. ಅದು ಬಿಟ್ರೆ ನನ್ನನ್ನ ಯಾವತ್ತೂ ಹೀಗೆ ಮಾಡು ಹಾಗೆ ಮಾಡು ಅಂತ ಫೋರ್ಸ್ ಮಾಡಿದವರಲ್ಲ ನಮ್ಮ ಮಾತು. ನನ್ಗೆ ಅಮ್ಮನ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಸೊ ನನ್ಗಾಗ್ಲಿ ನನ್ನ ತಮ್ಮನ್ಗಾಗ್ಲಿ ಮನೇಲಿ ಯಾವುದೇ ರೀತಿಯ ಫೋರ್ಸ್ ಹೀಗೆ ಮಾಡಿ ಹಂಗೆ ಮಾಡಿ ಅಂತ ಏನೂ ಇರ್ಲಿಲ್ಲ. ಸೊ ಅದೊಂದು ಖುಷಿ ನಂಗೆ. ಸೊ ಅಷ್ಟೇ ಹೇಳೋದು ಸ್ನೇಹಿತರೆ, ನಿಮ್ಗೆ ಏನ್ ಇಷ್ಟನೋ ಅದನ್ನ ಮಾಡಿ.
ಸೊ ನಾನು ಯಾಕೋ ಮುಂಚೆ ಅಷ್ಟು ಜೋರಾಗಿ ಮಾತಾಡ್ತಾ ಇಲ್ಲ ಅಂತ ನಂಗೆ ಫೀಲ್ ಆಗ್ತಾ ಇದೆ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ಕೇಳಿಸೋದಿಲ್ಲ. ಇದು ಮೈಕ್ ಏನು ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿದ್ದಲ್ಲ, ಕಮ್ಮಿ ದುಡ್ಡಿಂದು, ಹಾಗಾಗಿ ಇದ್ರದ್ದು ಏನಷ್ಟು ವಾಯ್ಸ್ ಇರೋದಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಜೋರಾಗಿ ಮಾತಾಡೋದಕ್ಕೆ. ಈಗ ಏನಾದ್ರು ಮಾಡಿಕೊಳ್ಳುವ. ಆಮೇಲೆ ಅಮ್ಮ ಹೇಳಿದ್ರು ಅಲ್ಲಿ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ನಕ್ಕೊಂಡು ಖುಷಿಯಾಗಿ ಹೇಳ್ಕೊಂಡ್ರು. ಸೊ ಒಂಥರ ಖುಷಿ ಆಗತ್ತೆ. ಅಮ್ಮನ ಖುಷಿ ನೋಡೋದೇ ನನ್ನ ಖುಷಿ ಅಲ್ವಾ. ಮಾಡಿ ಅಲ್ಲಿ ಹೋದ್ಮೇಲೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಎಲ್ಲ ಹೇಳ್ದೆ. ಸೊ ಅದು ಇವತ್ತು ಬೇರೆ ಇಂಡಿಪೆಂಡೆನ್ಸ್ ಡೇ, ಮೇ ಬಿ ಅಲ್ಲಿ ಇಂಡಿಯನ್ ಫ್ಲಾಗ್ ಲೈಟಿಂಗ್ಸ್ ಎಲ್ಲ ಏನಾದ್ರು ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನೀವು ಕೂಡ ನಿಮಗೆ ಏನಿಷ್ಟ ಆ ಕೆಲಸಗಳನ್ನ ಮಾಡಿ, ಆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ. ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನ ನೀವು ಖುಷಿಯಾಗಿ ಇಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೇಕ್ ಕೇರ್. ಸ್ನೇಹಿತರೆ, ನಾನಿಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಜಜ್ಕೊಳ್ಳೋಣ ಅಂತ ಹೇಳಿ ಜಜ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಆಯ್ತು. ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ ಎಲ್ಲ, ಹಸಿಮೆಣಸಿನ್ಕಾಯಿ ಎಲ್ಲ, ಸ್ವಲ್ಪ ಮಸಾಲ ಪದಾರ್ಥ. ಹಾಗೆ ಇಷ್ಟು ಮಧ್ಯದಲ್ಲಿ ಅಮ್ಮಂದು ವಿಡಿಯೋ ಕಾಲ್ ಬಂದಿತ್ತು. ನಾನು ವೇಟ್ ಮಾಡ್ತಾ ಇದ್ದೆ ಅಮ್ಮನ ವಿಡಿಯೋ ಕಾಲ್ ಬರುತ್ತೆ ಅಂತ. ಯಾಕಂದ್ರೆ ಅಮ್ಮ ಮ್ಯೂಸಿಕಲ್ ಲೈಟಿಂಗ್ ಎಲ್ಲ ಇರುತ್ತೆ, ಅಲ್ಲಿ ಹೋಗ್ಬೇಕಂತ ಹೇಳಿದ್ರಲ್ಲ. ಸೊ ಅಲ್ಲಿಂದ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ವೇಟ್ ಮಾಡ್ತಾ ಇದ್ದೆ. ಈಗ ಕಾಲ್ ಮಾಡಿದ್ರು ಅಮ್ಮ, ಬಟ್ ಅಲ್ಲಿ ಇರ್ಲಿಲ್ಲ ಅಮ್ಮ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಸಿಕ್ಕಾಪಟ್ಟೆ. ಅವ್ರಿನ್ನು ಕಾರಲ್ಲೇ ಕೂತ್ಕೊಂಡಿದ್ರು. ಕಾರದಿಂದನೇ ವಿಡಿಯೋ ಕಾಲ್ ಮಾಡಿದ್ರು. ಸೊ ಅವ್ರ ಫ್ರೆಂಡ್ ಮಿನಿ ಅವರು ಕೂಡ ಇನ್ನೂ ಸಿಕ್ಕಿಲ್ವಂತೆ. ಸಿಗ್ನಲ್ ಹತ್ರ ಇದ್ದೀವಿ ಇವಾಗ. ಮತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ಅಂತ ಮತ್ತೆ ಇಟ್ರು. ಹೋಗಕ್ಕೆ ಆಗಿಲ್ಲ, ತುಂಬಾ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಅಂತ. ಸೊ ಇದೇ ಸಮಸ್ಯೆ ಸ್ನೇಹಿತರೆ, ಬೆಂಗಳೂರು ಟ್ರಾಫಿಕ್ ಅಂತೂ. ನಾನು ಕಾಲೇಜ್ಗೆ ಹೋಗುವಾಗ್ಲೇ ಎಷ್ಟು ಟ್ರಾಫಿಕ್ ಇತ್ತು, ಇನ್ನು ಇವಾಗ ಕೇಳ್ಬೇಕಾ? 10 ವರ್ಷ ಆಯ್ತು ನಾನು ಕಾಲೇಜ್ ಬಿಟ್ಟು. 10 ವರ್ಷದ ಮೇಲಾಯ್ತು, 10-12 ವರ್ಷ ಆಯ್ತು. ಸೊ ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ ಟ್ರಾಫಿಕ್. ಸೊ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕಂದ್ರೆ ಜಸ್ಟ್ ಒಂದು 10 ನಿಮಿಷದಲ್ಲಿ ಹೋಗುವಂತ ಒಂದು ಡಿಸ್ಟೆನ್ಸ್ಗೆ ಒಂದು 4 ಅವರ್ ತಗೊಳುತ್ತೆ. ಆದರ ಬೇಕಾದ್ರೂ ಆಗ್ಬಿಡುತ್ತೆ, ಅಷ್ಟು ಟ್ರಾಫಿಕ್ ಇರುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ, ಬೆಂಗಳೂರಲ್ಲಿರೋರು. ಸೊ ನಾನು ವಾಪಸ್ ಬೆಂಗಳೂರಿಗೆ ಬರ್ಬೇಕು ಅನ್ಸ್ತದೆ, ಬಟ್ ಅಲ್ಲಿ ಟ್ರಾಫಿಕ್ ನೆನಪಿಸ್ಕೊಂಡ್ಬಿಟ್ರೆ ಅಯ್ಯೋ ಬೆಂಗಳೂರು ಬೇಡವೇ ಬೇಡ ಅಂತಾನು ಅನ್ಸುತ್ತೆ ಒಂದೊಂದ್ಸತಿ. ಸೊ ಫೈನಲಿ ನಾನಿಲ್ಲಿ ಇದನ್ನ ಜಜ್ಜಿ ಇಟ್ಕೊಂಡಾಯ್ತು. ಸೊ ನೋಡೋಣ, ಅಮ್ಮ ಇವಾಗ ವಾಪಸ್ ಮನೆಗೆ ಹೊರಡ್ಬೋದು. ನೋಡಿ, ಅಡುಗೆನೂ ಮಾಡ್ಕೊಂಡಿರಲ್ಲ ಅಮ್ಮ. ಹೀಗಾಗ್ಬಿಡುತ್ತೆ, ಟೈಮಿಗೆ ಸರಿಯಾಗಿ ತಿನ್ನೋದಿಲ್ಲ. ಅಲ್ಲಿ ಅದು ಒಳ್ಳೆ ಅಡುಗೆ ಇರುತ್ತೆ ಅನ್ಕೊಂಡು ಹೋದ್ರು. ಪಾಪ ಬೇಜಾರಾಗ್ಬಿಡುತ್ತೆ ನನಗೆ. ಏನೋ ನಾನು ಇಲ್ಲಿ ಮಾಡ್ಕೊಳ್ತಿದ್ದೀನಿ ಅಡುಗೆ, ಅಲ್ಲ ಅಮ್ಮಂದಿನ ಅಡುಗೆ ಆಗಿರಲ್ಲ, ಊಟ ಆಗಿರಲ್ಲ, ಬೇಜಾರಾಗುತ್ತೆ. ಇಲ್ಲ, ಟೈಮಿಗೆ ಸರಿಯಾಗಿ ತಿಂತಾರೆ, ಹಾಗೇನಿಲ್ಲ. ಬಟ್ ಕೆಲವು ಸತಿ ಹಿಂಗಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಇನ್ನೂ ಮಾಡ್ಬೇಕು, ಏನೂ ಆಗಿಲ್ಲ, ನಂದು ಲೇಟೇ ಆಗುತ್ತೆ. ಈಗ ಅಡುಗೆ ಮಾಡ್ಬೇಕು. ತೋರಿಸ್ತೀನಿ ಬನ್ನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 3 ಟೊಮೆಟೊ ವೇಸ್ಟ್ ಆಯಿತು, ಬೇಜಾರಾಗ್ತಾ ಇದೆ. ತೋರಿಸ್ತೀನಿ ಬನ್ನಿ. ಎಲ್ಲ ಹುಳ, ಅಂದರೆ ನಾಟಿ ಟೊಮೆಟೊ ಅಲ್ವಾ, ಒಂಥರ ಕಪ್ಪಾಗಿತ್ತು, ಇನ್ನೊಂದ್ರಲ್ಲಿ ಹುಳ ಇತ್ತು. ಹೀಗೆ ಹೋಟ್ಲವರೆಲ್ಲ ಏನು ತುಂಬ ಡಿಟೇಲ್ ಆಗಿ ನೋಡಿ ಹಾಕ್ತಾರಾ? ಅದೇ ಅನ್ಸುತ್ತೆ ನನ್ಗೊಂದೊಂದ್ಸತಿ. ನಾವು ಹೋಟ್ಲಿಂದೆಲ್ಲ ತಗೊಂಡು ತಿಂತೀವಲ್ಲ, ಟೊಮೆಟೊ ಎಲ್ಲ ಅಕಸ್ಮಾತ್ ತುಂಬಾ ಹಣ್ಣಾಗಿರೋದು ಹಂಗೆ ಹೆಚ್ಚಾಕ್ಬಿಟ್ರೆ ಹುಳ ಎಲ್ಲ ನಮ್ಮ ಹೊಟ್ಟೆಗೆ ಹೋದ್ರೆ ಅಂತ ಹಂಗ ಅನ್ನಿಸ್ತಾ ಇರ್ತಾವ ಒಂದ್ಸತಿ. ಎಷ್ಟೇ ಕಷ್ಟ ಆದ್ರೂ ಮನೇಲೆ ಮಾಡ್ಕೊಂಡು ತಿನ್ಬೇಕು. ಬಟ್ ಕೆಲವು ಸತಿ ನಾವು ಆಚೆ ತಗೊಂಡ್ಬಿಡ್ತೀವಿ, ಏನ್ ಮಾಡೋದು. ಸೊ ಇಲ್ಲಿ ಜಜ್ಜಿ ಇಟ್ಕೊಂಡಿದೀನಿ. ಇದು ಚೂರ್ ಸಿಪ್ಪೆ ತೆಗ್ದಿಲ್ಲ, ಯಾಕಂದ್ರೆ ನಾಟಿ ಬೆಳ್ಳುಳ್ಳಿ ಸ್ನೇಹಿತರೆ. ಯಾಕಂದ್ರೆ ಇದು ವಿನು ಕೊಟ್ಟಿರೋದು ನಾಟಿ ಬೆಳ್ಳುಳ್ಳಿ ಚೆನ್ನಾಗಿತ್ತು, ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಇದು. ಸೊ ಇದಿಷ್ಟನ್ನ ಇಲ್ಲಿ ಹಾಕೊಳ್ಳೋಣ. ಸೊ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ಇಲ್ಲಿ ಈರುಳ್ಳಿ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ. ಈ ಸತಿ ಚಾಪರ್ ಯೂಸ್ ಮಾಡಿಲ್ಲ, ಯಾಕಂದ್ರೆ ಇದು ಸ್ವಲ್ಪ ಪಲಾವ್ ಟೈಪ್ ಮಾಡ್ತಾ ಇರೋದು. ಕೇಲು ಕ್ಯಾಪ್ಸಿಕಮ್ದು ಪಲಾವ್. ಸ್ನೇಹಿತರೆ, ಈ ಒಂದು ಕ್ಯಾಪ್ಸಿಕಮ್ ಮತ್ತು ಕೇಲ್ ಬಳಸಿ ಒಂದು ಒಳ್ಳೆಯ ರುಚಿಕರವಾದಂತಹ ಪಲಾವ್ ನಾನು ಮಾಡಿದ್ದೆ. ಸೊ ಇದನ್ನು ಕೂಡ ತೋರಿಸ್ಬೋದಿತ್ತು ಇದೇ ವಿಡಿಯೋನಲ್ಲಿ ರೆಸಿಪಿನ, ಬಟ್ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಹಾಗಾಗಿ ಮುಂದಿನ ವಿಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಕೇಲ್ ಮತ್ತು ಕ್ಯಾಪ್ಸಿಕಮ್ ಪಲಾವ್ ಅಂತ ಹೇಳಿ. ತಪ್ಪದೆ ಟ್ರೈ ಮಾಡಿ, ನೀವು ಕೂಡ ನೋಡಿ ವಿಡಿಯೋನ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.